ಹೊರಗಡೆ ಇರೋ ಹಾವ್ಗಿಂತ ಮನೇಲಿರೋ ಮನುಷ್ಯರ ಬಗ್ಗೆ ನನಗೆ ಭಯ ಆಗ್ತಿದೆ ಅಣ್ಣ. ಏನ್ ನಡೀತು? ಮುಂದೆ ಏನಾಗುತ್ತೋ ಏನೋ ಅಂತ ಭಯ ಪಟ್ಕೊಂಡು ಯಾವ ಅನರ್ಥ ಅನಿಷ್ಟನೂ ಆಗ್ಬಾರ್ದು ಅಂತ ಅಮ್ಮ ಆ ಕುಲಗುರು ಹತ್ರ ಬೇಡ್ಕೋತಾ ಇದ್ದಾರೆ. ಅವ್ರು ನೋಡಿದ್ರೆ ಬೇಡ್ತಿರೋ ಸಲಹೆಗಳನ್ನೆಲ್ಲ ಕೊಡ್ತಾ ಇದಾರಣ್ಣ. ಭದ್ರಾ, ನಮ್ಮ ಕುಲಗುರುಗಳ ಬಗ್ಗೆ ಕೀಳಾಗಿ ಮಾತಾಡಿದ್ರೆ ಅದ್ರ ಕೆಟ್ಟ ಪರಿಣಾಮ ಎದುರಿಸಬೇಕಾಗುತ್ತೆ ಹೇಳ್ತಾ ಇದ್ದೀನಿ ಭದ್ರಾ. ನಾನೇನಾದ್ರೂ ಅವ್ರು ನೋಡಕ್ ಹಿಂಗಿದ್ದಾರೆ, ಮಾತಾಡೋ ಮಾತು ಹಿಂಗಿದೆ ಅಂತ ಏನಾದ್ರೂ ಅವಹೇಳನ ಮಾಡಿದ್ನ ಅಣ್ಣ? ಅಷ್ಟಕ್ಕೂ ಅವ್ರು ಮಾಡ್ತಿರೋ ಪದ್ಧತಿ ನಂಗೆ ಇಷ್ಟ ಆಗ್ತಿಲ್ಲ. ನಾಗ ಜಾತಿಗೆ ಸಹಾಯ ಮಾಡ್ತಿರೋ ರೇಣುಕಮ್ಮ ದೇವಿ ಗುಡಿಗೆ ಹೋಗಿ ಸೀರೆ ಎಲ್ಲ ಕೊಡಿ ಅಂತ ಅಮ್ಮನಿಗೆ ಸಲಹೆ ಕೊಡ್ತಾ ಇದ್ದಾರೆ. ಗುರುಗಳು ಹಾಗೆ ಹೇಗೆ ಹೇಳ್ತಾರೆ? ನಾಗಗಳಿಗೆ ಸಹಾಯ ಮಾಡೋ ದೇವತೆಗಳನ್ನು ಪೂಜೆ ಮಾಡಬಾರ್ದು ಅಂತ ಗರುಡ ಶಾಸನದಲ್ಲಿ ಬರೆದಿದೆಯಲ್ಲ, ಮರ್ತೋಗ್ಬಿಟ್ರ? ವಯಸ್ಸಾಗಿರೋದಕ್ಕೆ ಅಮ್ಮ ಈ ರೀತಿ ಎಲ್ಲ ಕೇಳ್ತಿದ್ದಾರೆ ಅಂತ ನಾವು ಅಂದ್ಕೋಬೋದಣ್ಣ. ವಯಸ್ಸಲ್ಲೂ ಜ್ಞಾನದಲ್ಲೂ ದೊಡ್ಡವರಾಗಿರೋ ಕುಲಗುರು ನಮ್ಗೆ ಯಾಕಿಂತ ಸಲಹೆ ಕೊಡ್ತಿದ್ದಾರೆ ಅಂತ ನನಗೆ ಗೊತ್ತಾಗ್ತಿಲ್ಲ ಅಣ್ಣ. ಒಂದಂತೂ ನಿಜ ಅಣ್ಣ, ಆ ರೇಣುಕಮ್ಮ ದೇವಿ ನಾಗಗಳಿಗೆ ಸಹಾಯ ಮಾಡ್ತಾ ಇದೆ. ಅದಕ್ಕೆ ಅವುಗಳು ಗಡಿ ದಾಟಿ ನಮ್ಮ ಊರೊಳಗಡೆ ಬರ್ತಾ ಇದೆ. ಬರಬಾರ್ದು, ನಾಗಗಳು ನಮ್ಮ ಊರಿನ ಗಡಿ ದಾಟಿ ಬರಬಾರ್ದು. ನಮ್ಮವರು ಯಾರು ರೇಣುಕಮ್ಮನ ಗುಡಿಗೆ ಹೋಗ್ಬಾರ್ದು. ಒಂದ್ ವೇಳೆ ಅನಿರುದ್ಧಿ ಮನೆಗೆ ವಾಪಸ್ ಬರೋದಕ್ಕೆ ಪೂಜೆ ಮಾಡ್ತಿದಾರೋ ಏನೋ ಅಣ್ಣ. ಅವನೆಲ್ಲಿಗೆ ಹೋಗ್ತಾನೆ ಭದ್ರಾ? ತಪ್ಪದೆ ಅವನ ಮನೆಗೆ ವಾಪಸ್ ಬರ್ತಾನೆ. ನಾವು ಒಳ್ಳೇದ್ ಮಾಡೋಕ್ ಹೋದ್ರು ಅವಳು ನಮಗೆ ಕೆಟ್ಟದ್ ಮಾಡೋಕ್ ನೋಡಿದ್ಲು. ಆ ಪುಣ್ಯನ ಅಂತಿಮ ಸಂಸ್ಕಾರವನ್ನ ಎದುರುಗಡೆ ನಿಂತು ಮಾಡಿಸ್ಬೇಕು ಅಂತ ಹೋಗಿರ್ತಾನೆ. ಚಿತೆಯಲ್ಲಿ ಆ ಪುಣ್ಯ ಸುಟ್ಟೋದ್ಮೇಲೆ ವಾಪಸ್ ಬರ್ತಾನೆ. ಅವನ ಬಗ್ಗೆ ನನಗೆ ಚಿಂತೆ ಇಲ್ಲ ಭದ್ರಾ. ನೀವು ಕರೆದಿದ್ದು ಕೇಳಿಸ್ತು ರೀ. ಇದನ್ನೆಲ್ಲ ಮುಗಿಸಿ ಬರೋಣ ಅಂತ ಅಂದ್ಕೊಂಡೆ. ಏನಾ ಕೆಲ್ಸ? ಇದನ್ನ ಕೆಲ್ಸ ಅನ್ಬಾರ್ದು ಕಣೋ, ಸೇವೆ ಅನ್ಬೇಕು. ಊರನ್ ಕಾಪಾಡೋ ರೇಣುಕಮ್ಮ ತಾಯಿಗೆ ಸೀರೆ ಉಡ್ಸಕ್ ಹೋಗ್ತಿದೀವಿ. ನಿಮ್ಮ ರೇಣುಕಮ್ಮ ತಾಯಿ ಊರ್ ಕಾಪಾಡೋ ನೆಪದಲ್ಲಿ ನನಗೆ ತೊಂದರೆ ಕೊಡ್ತಾ ಇದ್ದಾಳೆ. ನಮ್ಮ ಗರುಡ ಜಾತಿಗೆ ಪರಮ ಶತ್ರುಗಳಾದ ನಾಗಗಳಿಗೆ ಸಹಾಯ ಮಾಡ್ತೀನಿ ಅನ್ನೋ ರೇಣುಕಮ್ಮ ದೇವಿಗೆ ಸೇವೆ ಮಾಡ್ತೀನಿ ಅಂದ್ರೆ ಹೇಗ್ ಸುಮ್ನಿರ್ತೀನಿ? ಹೇಗ್ ಸುಮ್ನಿರ್ತೀನಿ? ಲೋ ವರ್ಮಾ, ಎಂತ ಕೆಲ್ಸ ಮಾಡ್ಬಿಟ್ಟಿಯೋ? ನಾನ್ ಬೇಡ ಅಂದ ಕೆಲಸ ನನ್ ಕಣ್ಮುಂದೆನೆ ನಡೀತಿದ್ರೆ ನಾನ್ ಸಹಿಸಲ್ಲ. ಗ್ರಾಮ ದೇವತೆ ಅನ್ನೋ ಕಾರಣಕ್ಕೆ ನನಗೆ ಇಷ್ಟ ಇಲ್ದಿರೋ ಕೆಲಸ ಮಾಡಿದ್ರೆ ನಾನ್ ಸುಮ್ಮನೆ ಇರಲ್ಲಮ್ಮ. ಮನೇಲಿ ಕೆಟ್ಟದಾಗ್ತಾ ಇದೆ. ಅನಿರುದ್ಧ ಎಲ್ಲಿ ಹೋಗಿದಾನೋ ಹೇಗಿದಾನೋ ಅಂತಾನೂ ಗೊತ್ತಿಲ್ಲ. ಇನ್ನೇನು ಕೆಟ್ಟದಾಗ್ಬಾರ್ದು ಅಂತ ಗುರುಗಳು ಹೇಳಿದ ಹಾಗೆ ಮಾಡ್ತಿದ್ರೆ ನೀವು ಹೀಗ್ ಮಾಡ್ಬಿಟ್ರಲ್ರಿ. ಅತ್ಗೆ, ಅಣ್ಣನಿಗೆ ಇಷ್ಟ ಆಗದೆ ಈ ರೀತಿಯೆಲ್ಲ ನಡ್ಕೊಳ್ಳೋದಿಲ್ಲ. ಅರ್ಶನ, ಕುಂಕುಮ, ಹೂವು, ತಟ್ಟೆ ತಾನೇ ಅವ್ನು ಬಿಸಾಕಿದ್ದು, ನಿಮ್ಮನ್ನಲ್ವಲ್ಲ. ಇಷ್ಟಕ್ಕೆ ಇಷ್ಟು ಮಾತಾಡ್ತಿದ್ದೀರಲ್ಲ. ನೀನ್ ಬಾಯ್ ಮುಚ್ಚೆ. ರೇಣುಕಮ್ಮ ತಾಯಿ ಬಗ್ಗೆ ಗೊತ್ತಿಲ್ದಿರ ಮಾತಾಡ್ಬೇಡ. ಹೌದು ಬಿಡು, ಹೆತ್ತ ತಾಯಿ ಬಗ್ಗೆನೇ ನಿನಗ್ ಸರಿಯಾಗಿ ಗೊತ್ತಿಲ್ಲ. ಇನ್ನು ಆ ತಾಯಿ ಬಗ್ಗೆ ನಿನಗೇನೇ ಗೊತ್ತು? ಬರೀ 9 ತಿಂಗಳು ಹೆತ್ತು ಹೊತ್ತಿದ್ದಕ್ಕೆ ನಾನು ನಿನ್ ಮಾತು ಕೇಳ್ಬೇಕಮ್ಮ. ನಾನು ಈ ಭೂಮಿಗೆ ಬಂದ್ಮೇಲೆ ನನ್ನನ್ನು ಕಂಡ್ರಪ್ಪೆ ತರ ನೋಡ್ಕೊಂಡಿದ್ದು ನಮ್ಮಪ್ಪ ಅಲ್ಲ, ನನ್ನ ಅಣ್ಣ. ನನ್ನ ಬೆಳೆಸಿ ಮದ್ವೆ ಮಾಡಿಸಿ ನನ್ನ ಮಗಳ ಜೊತೆ ಗಂಡನ ಜೊತೆ ಇದೇ ಮನೇಲಿ ಇದ್ರು ಕೂಡ ಯಾಕೆ ಏನು ಅಂತ ಇಲ್ಲಿವರೆಗೂ ನನ್ನನ್ನು ಒಂದು ಮಾತು ಕೂಡ ಕೇಳಿಲ್ಲಮ್ಮ. ನನ್ನ ಅಣ್ಣ Help! Stop! Help! ಅನಿರುದ್ಧ್, ನೀನ್ ಹೇಳ್ದ ಹಾಗೆ ನಾನು ನನ್ನ ಮಗಳನ್ನ ನೋಡ್ಕೊಂಡಿರ್ಬೇಕೇ ಹೊರತು ಕಾಪಾಡಕ್ಕಾಗದೆ ಇರೋ ಪರಿಸ್ಥಿತಿಲಿದ್ದೀನಿ. Stop! ಹಸಿರ ಔಷಧಿ ಹಾಕಕ್ಕೆ ಬಿಡದೆ ನನ್ನ ಹತ್ರ ಮಾತು ತಗೊಂಡಿದ್ಯಾ? ಪುಣ್ಯ,
ನಾನೇನು ಮಾಡಕ್ಕಾಗ್ತಿಲ್ಲ ಅಮ್ಮ. ಹಲೋ, ಯಾರಾದ್ರೂ ಇದ್ದೀರಾ? ಇದೆಯಪ್ಪ, ಅವಳು ನಂಬ್ತಿರೋ ನಾಗಮ್ಮ ಬರ್ಲಿಲ್ಲ. ಅಮ್ಮ ನಾಗಮ್ಮ ಅಂತ ದಿನ ಕೈ ಮುಗಿಯೋ ಪುಣ್ಯನೂ ಕೂಡ ಆ ನಾಗಮ್ಮ ಕಾಪಾಡ್ಲಿಲ್ಲ. ನನ್ನ ಪ್ರಾಣ ರಕ್ಷಣೆಗೋಸ್ಕರ ನನ್ನ ತಾಯಿ ಕಟ್ಟಿರೋ ಈ ಗರುಡ ರಕ್ಷೆನ ಇವಾಗ ಪುಣ್ಯನೇ ಕಟ್ತೀನಿ. तत्पुरुषाय विद्महे सुवर्णपक्षाय धीमहि तन्नो गरुडः प्रचोदयात्। ॐ तत्पुरुषाय विद्महे सुवर्णपक्षाय ಪುಣ್ಯ, धीमहि ನಿನ್ನ ಹಾಸ್ಪಿಟಲ್ಗೆ ಸೇರಿಸೋವರೆಗೂ